ನಾಳೆ ಫೆಬ್ರವರಿ ತಿಂಗಳು ಗುರುವಾರ ಅತ್ಯಂತ ವಿಶೇಷವಾದ ದ್ವಿಜಯ ಸಂಕಷ್ಟಿ ಚತುರ್ಥಿ ಇದೆ. ಈ ದಿನ ಅಕ್ಕಿ ಹಾಗೂ ಹಾಲಿನಿಂದ ಒಂದು ಅನುಷ್ಠಾನ ಮಾಡಿದರೆ 1 ವಾರದೊಳಗೆ ನಿಮ್ಮ ಯಾವುದೇ ಇಷ್ಟಾರ್ಥ ನೆರವೇರುತ್ತದೆ. ಮುಟ್ಟಿದೆಲ್ಲ ಬಂಗಾರವಾಗುವಂತಹ ಸಂಕಷ್ಟಿ ದಿನ ಇದು. ಈ ದಿನ ಮಾಡುವ ಅನುಷ್ಠಾನ ಯಾವುದು? ಈ ದಿನ ಗಣೇಶನ ಪೂಜೆ ಹೇಗೆ ಮಾಡಬೇಕು? ಇದನ್ನು ಈಗ ತಿಳಿಯೋಣ. ಮಾಘ ಮಾಸದ ಸಂಕಷ್ಟಿ ಚತುರ್ಥಿಯ ಮಹಿಮೆ. ಮಾಘ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿ ತುಂಬ ವಿಶೇಷ. ದೇವರು ದೇವತೆಗಳು ಈ ಮಾಸದಲ್ಲಿ ನದಿ ಹಾಗೂ ಸಮುದ್ರದ ಸ್ನಾನ ಮಾಡಲು ಅದೃಶ್ಯ ರೂಪದಲ್ಲಿ ಭೂಲೋಕಕ್ಕೆ ಬಂದಿರುತ್ತಾರೆ. ಇಂತಹ ಪರಮ ಪವಿತ್ರ ಮಾಸದಲ್ಲಿ ಸಂಕಷ್ಟಿ ಪೂಜೆಯ ವ್ರತ ಮಾಡಿದರೆ ದೈವ ಬಲ ಬೇಗ ಪ್ರಾಪ್ತಿಯಾಗುತ್ತದೆ. ನವಗ್ರಹಗಳಲ್ಲಿ ಕುಜನು ಸಂಕಷ್ಟಿ ವ್ರತವನ್ನು ಆಚರಿಸಿದ್ದಾನೆ. ಆದ್ದರಿಂದ ಯಾರು ಸಂಕಷ್ಟ ವ್ರತವನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೋ ಅವರಿಗೆ ಜಾತಕ ದೋಷಗಳು, ಕುಜ ದೋಷಗಳು ದೂರವಾಗುತ್ತವೆ. ಗಣೇಶನ ಜೊತೆಗೆ ಕುಜನ ಅನುಗ್ರಹವೂ ಸಿಗುತ್ತದೆ. ನರಕ ಲೋಕದ ಅಧಿಪತಿಯಾದ ಯಮಧರ್ಮರಾಜನು ಕೂಡ ಸಂಕಷ್ಟ ವ್ರತವನ್ನು ಆಚರಿಸಿದ್ದಾನೆ. ಆದ್ದರಿಂದ ಆಯುಷ್ಯ ಗಡಿಗಳು, ಅಕಾಲ ಮೃತ್ಯು ದೋಷಗಳು ದೂರವಾಗಲು ಸಂಕಷ್ಟಿ ವ್ರತವನ್ನು ತಪ್ಪದೆ ಆಚರಿಸಬೇಕು. ಸಂಕಷ್ಟಿ ಚತುರ್ಥಿ ಸಮಯ. ಈ ಬಾರಿ ಸಂಕಷ್ಟ ಚತುರ್ಥಿ ಗುರುವಾರ ಬೆಳಗ್ಗೆ 12:29ಕ್ಕೆ ಪ್ರಾರಂಭವಾಗಿ ಶುಕ್ರವಾರ ಬೆಳಿಗ್ಗೆ 12:22ಕ್ಕೆ ಮುಕ್ತಾಯವಾಗುತ್ತದೆ. ಚಂದ್ರೋದಯ ಸಮಯ ಸಂಜೆ 9:29. ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ. ಸಂಕಷ್ಟ ಚತುರ್ಥಿ ವ್ರತವನ್ನು ಗಣೇಶ ಪುರಾಣದ ಪ್ರಕಾರ ಆಚರಿಸಬೇಕು. ಸಾಮಾನ್ಯ ಪೂಜೆಗಿಂತ ಗಣೇಶ ಪುರಾಣದಲ್ಲಿ ಹೇಳಿರುವಂತೆ ಸಂಕಷ್ಟ ವ್ರತ ಮಾಡಿದರೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಸಾಮಾನ್ಯವಾಗಿ ಸಂಕಷ್ಟಿ ಗಣಪತಿ ಪೂಜೆಯು ಸಂಜೆ ಸಮಯದಲ್ಲಿ ಮಾಡಬೇಕು. ಬೆಳಿಗ್ಗೆ ಪ್ರತಿದಿನ ಮಾಡುವಂತೆ ದೇವರ ಪೂಜೆಯನ್ನು ಮಾಡಿ ಸಂಜೆ ದೀಪ ಹಚ್ಚುವಾಗ ಇಂದು ನಾನು ಸಂಕಷ್ಟ ಚತುರ್ಥಿ ಪೂಜೆ ಮಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು. ಒಂದು ಕೆಂಪು ಬಟ್ಟೆ, 3 ಮುಷ್ಟಿ ಅಕ್ಕಿ, 3 ಒಣ ಖರ್ಜೂರ, 1 ನಾನಾ ಅರಿಶಿನ ಕೊಂಬು, ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ ಇವೆಲ್ಲವನ್ನು ಸೇರಿಸಿ ಒಂದು ಮುಡುಪನ್ನು ಕಟ್ಟಬೇಕು. ಸ್ನಾನ ವಿಧಾನ. ಸಂಜೆ ಆಗುತ್ತಿದ್ದಂತೆ ಬಿಳಿ ಎಳ್ಳಿನ ಪುಡಿ ಹಾಗೂ ನೆಲ್ಲಿಕಾಯಿ ಪುಡಿಯನ್ನು ನೀರಿಗೆ ಬೆರೆಸಿ ಅಥವಾ ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಯಾರು ಸಂಕಷ್ಟ ವ್ರತವನ್ನು ಆಚರಿಸುತ್ತಾರೋ ಅವರು ಈ ನಿಯಮವನ್ನು ತಪ್ಪದೆ ಪಾಲಿಸಬೇಕು. ಬಿಳಿ ಎಳ್ಳಿನ ಪುಡಿಯನ್ನೇ ಬಳಸಬೇಕು. ಪೂಜೆ ಮಾಡುವ ವಿಧಾನ. ನಿಮ್ಮ ಪೂಜಾ ಮಂದಿರದಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಸಂಕಷ್ಟ ವ್ರತವನ್ನು ಅಸೂಯೆ ಸಗುಣೆಯಿಂದಲ್ಲದೆ ಮಾಡಿದರೆ ಪೂಜೆಯ ಫಲ ಸಂಪೂರ್ಣವಾಗಿ ಸಿಗುವುದಿಲ್ಲ. ಆದ್ದರಿಂದ ಸಂಜೆ ಒಂದು ವೀಳ್ಯದೆಲೆಯ ಮೇಲೆ ಹಸುವಿನ ಸಗಣಿಯ ಜೊತೆಗೆ ಗರಿಕೆಗಳನ್ನು ಇಡಬೇಕು. ಪೂಜೆ ಮುಗಿದ ನಂತರ ಆ ಸಗಣಿಯನ್ನು ತುಳಸಿ ಗಿಡವಲ್ಲದೆ ಬೇರೆ ಯಾವುದೇ ಗಿಡಕ್ಕೆ ಹಾಕಬಹುದು. ಮಾಘ ಮಾಸದ ಸಂಕಷ್ಟ ಚತುರ್ಥಿಯ ಗಣೇಶನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸಬೇಕು. ಈ ದಿನ ಗಣೇಶನಿಗೆ ಕೆಂಪು ಬಣ್ಣ ಅತ್ಯಂತ ಪ್ರಿಯ. ಆದ್ದರಿಂದ ಪೂಜೆಯಲ್ಲಿ ಕೆಂಪು ಗುಲಾಬಿ ಹೂವು, ಕೆಂಪು ದಾಸವಾಳ ಹೂವು, ಗರಿಕೆ ಇವುಗಳನ್ನು ಗಣೇಶನಿಗೆ ಅರ್ಪಿಸಬೇಕು. ಪೂಜಾ ಸಮಯದಲ್ಲಿ ಗಣೇಶನ 108 ನಾಮಗಳನ್ನು ಹೇಳಬೇಕು. ಇದು ಸಾಧ್ಯವಾಗದಿದ್ದರೆ ಗಣಪತಯೇ ನಮಃ ಎಂದು ಜಪ ಮಾಡಬಹುದು. ನೈವೇದ್ಯ ಮತ್ತು ಅರ್ಘ್ಯ. ಈ ದಿನ ಗಣೇಶನಿಗೆ ಬಿಳಿ ಬಣ್ಣದ ನೈವೇದ್ಯಗಳನ್ನು ಅರ್ಪಿಸಬೇಕು. ಹಾಲಿನ ಪಾಯಸ, ಕಲ್ಲು ಸಕ್ಕರೆ, ವಿವಿಧ ಹಣ್ಣುಗಳು, ಸಿಹಿ ಪದಾರ್ಥಗಳು. ಚಂದ್ರೋದಯ ಸಮಯದಲ್ಲಿ ಮನೆಯ ಹೊರಬಾಗಿಲಿಗೆ ಹೋಗಿ ಒಂದು ಚೊಂಬಿನಲ್ಲಿ ನೀರು ತೆಗೆದು ಬಿಳಿ ಹೂಗಳನ್ನು ಹಾಕಿ ಚಂದ್ರನಿಗೆ ಅರ್ಘ್ಯ ನೀಡಬೇಕು. ನಳ ದಮಯಂತಿ ಕಥೆ. ನಳ ಮತ್ತು ದಮಯಂತಿ ಪರಸ್ಪರ ದೂರವಾಗಿದ್ದರು. ಈ ಸಮಯದಲ್ಲಿ ದಮಯಂತಿಯು ಸಂಕಷ್ಟ ಚತುರ್ಥಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದಳು. ಗಣೇಶನ ಅನುಗ್ರಹದಿಂದ ನಳನೊಂದಿಗೆ ಮತ್ತೆ ಒಂದಾದಳು. ಆದ್ದರಿಂದ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಪತಿ ಪತ್ನಿಯರು ಇಬ್ಬರು ಕೂಡ ಮಾಡಬಹುದು. ಆದರೆ ಆ ದಿನ ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಬೇಕು. ಸತಿ ಮತ್ತು ಪತಿ ದೂರವಿದ್ದು ಚಾಪೆಯ ಮೇಲೆ ಮಲಗಬೇಕು. ವಿಶೇಷ ಫಲಗಳು ಮತ್ತು ದಾನಗಳು. ಯಾರು
ಈ ದಿನ 48 ನಿಮಿಷಗಳ ಕಾಲ ತಮ್ಮ ಇಷ್ಟದ ಗಣೇಶ ಮಂತ್ರವನ್ನು ಜಪ ಮಾಡುತ್ತಾರೆ ಅಥವಾ ಕೇಳುತ್ತಾರೆ. ಅವರ ಯಾವುದೇ ಕಷ್ಟ, ಸಾಲ, ಉದ್ಯೋಗ, ವಿವಾಹ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗುತ್ತವೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲು ಈ ದಿನ ಮಕ್ಕಳ ಕೈಯಿಂದಲೇ ಪಠ್ಯ ಪುಸ್ತಕಗಳು, ಬ್ಯಾಗ್, ಪೆನ್ನು ಮತ್ತು ವಿದ್ಯೆಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿಸಿದರೆ ಗಣೇಶನ ಅನುಗ್ರಹವು ಬೇಗ ದೊರೆಯುತ್ತದೆ. ಮುಡುಪು ಮತ್ತು ಮೋದಕ ಫಲ. ಮುಡುಪಿನಲ್ಲಿ ಕಟ್ಟಿದ ಅಕ್ಕಿಯನ್ನು ಸಮೀಪದಲ್ಲಿರುವ ಗಣೇಶನ ದೇವಸ್ಥಾನಕ್ಕೆ ನೀಡಬಹುದು ಅಥವಾ ಆ ಅಕ್ಕಿಯಿಂದ ಸಿಹಿ ತಯಾರಿಸಿ ಪ್ರಸಾದವಾಗಿ ಹಂಚಬಹುದು. ಹೀಗೆ ಮಾಡಿದರೆ ಗಣೇಶನ ಅನುಗ್ರಹವು ಅವಶ್ಯವಾಗಿ ದೊರೆಯುತ್ತದೆ. 21 ಮೋದಕಗಳನ್ನು ಗಣಪತಿಗೆ ಪ್ರೀತಿಯಿಂದ ಅರ್ಪಿಸಿ ನೈವೇದ್ಯವಾಗಿ ಇಟ್ಟರೆ ಕೆಲಸ ಕಾರ್ಯಗಳಲ್ಲಿ ಬರುವ ವಿಘ್ನಗಳು ದೂರವಾಗುತ್ತವೆ. ನೀವು ಮಾಡುವ ಯಾವುದೇ ಉದ್ಯೋಗ, ವ್ಯಾಪಾರ ಹಾಗೂ ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭವನ್ನು ನೋಡಬಹುದು. ಈ ರೀತಿಯ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.